ಕರಸೇವಕರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ವಿಚಾರ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಬಿಜೆಪಿಗರು ಕೆಂಡ ಕಾರ್ತಾ ಇದ್ದಾರೆ. ಈ ವಿಚಾರದಲ್ಲಿ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಪ್ಪು ಮಾಡಿದವರಿಗೆ ಏನ್ ಮಾಡಬೇಕು, ಸುಮ್ಮನೆ ಬಿಟ್ಬಿಡ್ಬೇಕಾ ಅನ್ನೋದು ಇವರ ಪ್ರಶ್ನೆ. ಹಳೆಯ ಪ್ರಕರಣಗಳನ್ನ ವಿಲೇವಾರಿ ಮಾಡೋದಕ್ಕೆ ಪೊಲೀಸರಿಗೆ ಹೇಳಿದ್ದೀವಿ, ಅದರಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ನಾವು ಯಾವುದೇ ದ್ವೇಷದ ರಾಜಕಾರಣವನ್ನ ಕೂಡ ಮಾಡಿಲ್ಲ. ಕೋರ್ಟ್ ಡೈರೆಕ್ಷನ್ ನ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಇದರಲ್ಲಿ ಯಾವುದೇ ಟಾರ್ಗೆಟ್ಗಳು ಇಲ್ಲ. ಹಿಂದೂ ಕಾರ್ಯಕರ್ತರನ್ನ ಹಣಿಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಅನ್ನೋದು ಮುಖ್ಯಮಂತ್ರಿಗಳ ರಿಯಾಕ್ಷನ್ ಆಗ್ತಾ ಇದೆ. ನೋಡಿ, ಇಲ್ಲಿ ಪೊಲೀಸ್ನವರ ಇಂಟೆನ್ಷನ್ 31 ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಈಗ ಬಂಧಿಸೋದ್ರ ಬಗ್ಗೆ ಎಲ್ಲರೂ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏನ್ ಇಂಟೆನ್ಷನ್ ಇದು, ಲಾಜಿಕಲಿ ಇದು ಹೇಗ್ ಕರೆಕ್ಟು ಅಂತ 108 ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಉತ್ತರವನ್ನಂತೂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ನಮ್ಮ ಇರಾದೆ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡೋದಲ್ಲ, ಬಟ್ ಪ್ರೊಸೀಜರ್ ಏನಿದೆ ಅಕಾರ್ಡಿಂಗ್ ಟು ದ ಲಾ ನಾವು ಆಕ್ಟ್ ಮಾಡ್ತಾ ಇದೀವಿ ಅನ್ನೋದು ಇವ್ರ ಮಾತು. ತಪ್ಪು ಮಾಡಿದವ್ರು ಏನ್ ಮಾಡಬೇಕು, ತಪ್ಪು ಮಾಡಿದವ್ರನ್ನ ಏನ್ ಮಾಡ್ಬೇಕ್ರಿ, ಅದು ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ. ಕೇಳಾರೇ ಸುಮ್ಮನೆ ನೀವು ಹೇಳ್ದಂತೆ ಹೇಳೋದು ಕೇಳಕ್ಕಾಗುತ್ತಲ್ಲ. ಈ ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ರಲ್ಲಿ ಮಾಡಲ್ಲ. ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ. ಓಕೆ, ಇದು ಸಿದ್ದರಾಮಯ್ಯ ಅವರ ವರ್ಷನ್ ಅನ್ನ ನಾವು ಗಮನಿಸ್ತಾ ಇದ್ವಿ. ಇಲ್ಲಿ ಪ್ರಶ್ನೆ ಇರೋದಿಷ್ಟೇ, ಇವ್ರು ಹೇಳೋದು ಸರ್ಕಾರದ ವರ್ಷನ್ ಎಲ್ಲ ಓಕೆ, ಬಟ್ ಈಗ ಅಷ್ಟು ಜನ ಯಾರನ್ನು ಬಂಧಿಸಿದಾರೋ ಅವ್ರು ಎಲ್ಲರೂ ಕೂಡ ಹುಬ್ಬಳ್ಳಿಯಲ್ಲೇ ವಾಸ ಇದ್ರು, ಒಂದೇ ಮನೆಯಲ್ಲೇ ವಾಸ ಇದ್ರು. ಇಷ್ಟು ವರ್ಷಗಳ ಕಾಲ ಅಟ್ಲೀಸ್ಟ್ ಪೊಲೀಸ್ ಇಲಾಖೆಯಿಂದ ಹೇಳ್ಬೋದಿತ್ತಲ್ಲ, ನಿಮ್ಮ ಮೇಲೆ ವಾರೆಂಟ್ ಇದೆ, ದಯವಿಟ್ಟು ಬೇಲ್ ತಗೊಳ್ಳಿ, ಪ್ರೊಸೀಜರ್ನ ಫಾಲೋ ಮಾಡಿ, ಇಲ್ಲಾಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ. ಈ ಲಾಜಿಕ್ ಇಲ್ಲಿ ಮಿಸ್ಸಿಂಗ್ ಆಗಿರೋದ್ರಿಂದ ಇಂಟೆನ್ಷನ್ ಬಗ್ಗೆ ಡೌಟ್ ಇರೋದು. ತಪ್ಪು ಮಾಡಿದವ್ರು ಏನ್ ಮಾಡಬೇಕು, ತಪ್ಪು ಮಾಡಿದವ್ರನ್ನ ಏನ್ ಮಾಡ್ಬೇಕ್ರಿ, ಅದು ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ. ಕೇಳಾರೇ ಸುಮ್ಮನೆ ನೀವು ಹೇಳ್ದಂತೆ ಹೇಳೋದು ಕೇಳಕ್ಕಾಗುತ್ತಲ್ಲ. ಈ ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ರಲ್ಲಿ ಮಾಡಲ್ಲ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಂತ. ಹೇಳೋದನ್ನೆಲ್ಲ ಕೇಳಿಸ್ಕೊಳ್ಳೋಕಷ್ಟೇ ಪತ್ರಕರ್ತರು ಇರಲ್ಲ, ಕೆಲವೊಂದಷ್ಟು ಪ್ರಶ್ನೆಗಳಿರುತ್ತೆ. ಅದೇ ಪ್ರಶ್ನೆಯ ಭಾಗವಾಗಿ ನಾನು ಕೇಳ್ತಾ ಇದ್ದಿತ್ತು, ನಿಮ್ಮ ಮೇಲೆ ವಾರೆಂಟ್ ಇದೆ, ಬಂದ್ ಬೇಲ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಥವಾ ಪ್ರೊಸೀಜರ್ನ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಆ ಕರಸೇವಕರಿಗೆ ಹೇಳೋ ಕೆಲಸವನ್ನ ಯಾಕೆ ಪೊಲೀಸ್ ಇಲಾಖೆ ಮಾಡಲಿಲ್ಲ? ಆಮೇಲೆ 31 ವರ್ಷಗಳ ಹಿಂದೆ ಅಲ್ವಾ ಇಡೀ ಘಟನೆ ಆಗಿರೋದು. ಅದಾದ ಮೇಲೆ 5 ಟೆನ್ಯೂರ್ಗೆ ಕಾಂಗ್ರೆಸ್ನ ಸಿಎಂಗಳೇ ಬಂದಿದ್ದಾರೆ. ಆಗೆಲ್ಲೂ ಕ್ರಮಗಳಾಗ್ಲಿಲ್ಲ, ಎಲ್ಲಾ ಕಡೆ ಪೆಂಡಿಂಗ್ ಇಟ್ಕೊಂಡು ಬಂದು ಈಗ ಅವ್ರ ವಯಸ್ಸನ್ನು ನೋಡ್ಬಿಟ್ಟು ಅಟ್ಲೀಸ್ಟ್ ಸಹಾನುಭೂತಿಯಿಂದ ನಡ್ಕೊಳ್ಬೋದಾಗಿತ್ತಲ್ಲ. ಅದಕ್ಕೆ ಅವಕಾಶ ಕಾನೂನಲ್ಲೇ ಇದೆ, ಯಾಕೆ ಮಾಡಲಿಲ್ಲ? ಪ್ರಶ್ನೆ ಇದೆ.